ಪುತ್ರಿಯ ಅರುಣಾದೇವಿ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ನೋಡೋಣ. ಈ ಸಂದರ್ಭದಲ್ಲಿ ಅವ್ರ ಮಗಳು ನಮ್ಮ ಜೊತೆ ಇದ್ದಾರೆ ಮಾತಾಡಕ್ಕೆ. ಮೇಡಮ್, ಏನಿಸ್ತದೆ, ಏನು ಎಕ್ಸೈಟ್ಮೆಂಟ್ ಇದೆ? 4ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಎಕ್ಸೈಟ್ಮೆಂಟ್ ಅನ್ನೋದಕ್ಕಿಂತ ತುಂಬ ಜವಾಬ್ದಾರಿ ಇದೆ ನಮ್ಮ ತಂದೆ ಮೇಲೆ ಅಂತ ನಾನು ಅಂದ್ಕೊಳ್ತೇನೆ. ಆ ಜವಾಬ್ದಾರಿ ಸಣ್ಣದಲ್ಲ, ಬಹಳಷ್ಟು ಇವನ್ ಹೂವಿನ ಹಾಸಿಗೆನೂ ಅಲ್ಲ. ಖಂಡಿತವಾಗಿ ಆ ಜವಾಬ್ದಾರಿ ನಿರ್ವಹಿಸುವ ಶಕ್ತಿನ ಭಗವಂತ ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಕೊಡಬೇಕು ಅಂತೇಳಿ ನಾನೆಲ್ಲ ಅಂದ್ಕೊಳ್ತೇನೆ. ಅವ್ರಿಗೆ ಆರೋಗ್ಯ, ಆ ಸ್ಟ್ರೆಂತ್ ಎಲ್ಲದೂ ಕೊಡಬೇಕು ಅಂತ ನಾನು ಅಂದ್ಕೊಳ್ತೇನೆ. ಯಡಿಯೂರಪ್ಪನವ್ರ ಜೀವನದುದ್ದಕ್ಕೂ ಹೋರಾಟ ಮಾಡಿಕೊಂಡೇ ಬಂದರು, ಆದರೆ ಇದುವರೆಗೂ ಸಹಿತ ಅವರಿಗೆ ಸಂಪೂರ್ಣ ಬಹುಮತ ಸರ್ಕಾರ ಸಿಕ್ಕಿಲ್ಲ. ಈಗಲೂ ಸ್ವಲ್ಪ ಕಷ್ಟದಲ್ಲೇ ಇದೆ. ಮುಂದೆ ಯಾವ ರೀತಿ ಅಧಿಕಾರ ನಡೆಸ್ಬೋದು? ಸ್ವಲ್ಪ ಇದು ಕಷ್ಟ ಆಗ್ಬೋದು ಅನ್ಸುತ್ತಾ? ಏನನ್ಸುತ್ತೆ ನಿಮಗೆ? ಅವ್ರು ಯಾವುದನ್ನು ಕೂಡ ಕಷ್ಟ ಅಂತ ಅನ್ಕೊಳ್ಳೋದಿಲ್ಲ, ಅದೇ ಅವರ ಸ್ಪಿರಿಟ್. ನಾನು ಹೇಳ್ತಾ ಇರೋದು, ಬೆಳಗ್ಗೆ ಅವ್ರನ್ನ ನಾವು ಭೇಟಿ ಮಾಡಿದಾಗ ಅಂದ್ಕೊಂಡೆ ಅವರು ಖಂಡಿತ ಯಾವುದನ್ನು ಕಷ್ಟ ಅಂತ ತೊಗೊಂಡಿಲ್ಲ. ಅವರು ಅದನ್ನು ಅಚೀವ್ ಮಾಡ್ತಾರೆ ಅಂತಲೇ ನಾವು ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ಖಂಡಿತವಾಗಿ ಸಕ್ಸಸ್ ಆಗುತ್ತೆ ಅಂತ ಅನ್ಕೊಳ್ಳೋದು. ಏನು ಒಂದು ಹೊಸ ಯೋಜನೆ, ಯಾವ ಯೋಜನೆ ನಿರೀಕ್ಷೆ ಮಾಡ್ತಾ ಇದ್ದೀರಿ ಅವರು ಹೊಸ ಮುಖ್ಯಮಂತ್ರಿ? ಹೆಚ್ಚಿನ ಗಮನವನ್ನು ಅವ್ರು ಕೊಡ್ತಾರೆ ಅಂತ ಅವರು ಕನಸೇ ಅದು. ಅವರು ರೈತರಿಗೆ ಖಂಡಿತವಾಗಿ ಮೊದಲನೇ ಕಾನ್ಸಂಟ್ರೇಷನ್ ಅಂತ ಅನ್ಕೊಳ್ತಾರೆ. ಸುಭದ್ರ ಸರ್ಕಾರ ನೀಡಬಹುದು ಸಾಧ್ಯತೆ ಇದೆ ಅಂತ ಹೇಳ್ತಾರೆ ಈ ಒಂದು ಗೊಂದಲದ ನಡುವೆ. ಅವರು ಬಹುಶಃ ಇದು ಯಡಿಯೂರಪ್ಪನವ್ರಿಗಾಗಿ ಸುಭದ್ರ ಸರ್ಕಾರ ಅಲ್ಲ, ಸಾಮಾನ್ಯ ಜನತೆಗಾಗಿ ಎಲ್ಲರೂ ಸೇರಿ ಸುಭದ್ರ ಸರ್ಕಾರವನ್ನು ಮಾಡಲಿಕ್ಕೆ ಯಡಿಯೂರಪ್ಪನವ್ರಿಗೆ ಎಲ್ಲರೂ ದಾರಿ ಮಾಡಿಕೊಡ್ಬೇಕು. ಸುತ್ತಲೂ ಇರೋರು, ಎಲ್ಲ ವಿರೋಧ ಪಕ್ಷದವರು ಎಲ್ಲರೂ ಸಮಾನ ಮನಸ್ಕನಿಂದ ಅಂಥವ್ರನ್ನ ನಾವು ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತ ನಾನು ಅಂದ್ಕೊಳ್ತೇನೆ. ಥ್ಯಾಂಕ್ ಯು. ಪ್ಲೀಸ್. ಎಸ್, ಇದು ಅವ್ರು ಹೇಳುವಂಥ ಮಾತು. ಸುಭದ್ರ ಸರ್ಕಾರಕ್ಕೆ ಜೊತೆಗಿದ್ದವರೆಲ್ಲರೂ ಕೂಡ, ಅಂದರೆ ವಿರೋಧ ಪಕ್ಷವರು ಸಹಿತ ಒಳ್ಳೆ ಅವಕಾಶವನ್ನು ಮಾಡಿಕೊಡ್ಬೇಕು ಜನರಿಗಾಗಿ. ಇದು ಸುಭದ್ರ ಸರ್ಕಾರ ಆಗಲಿ ಅನ್ನೋಂಥ ಒಂದು ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ವರ ಜೊತೆ ಜನಾರ್ದನ ಬಾರ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಒಂದ್ ಕಡೆ ಬಿಎಸ್ವೈ ಪುತ್ರಿ ಅರುಣಾದೇವಿ ಅವರು ಹೇಳಿರುವ ಮಾತಿನಂತೆ, ಇನ್ನೊಂದ್ ಕಡೆ ಇವತ್ತಿನ ಈ ಒಂದು ಪ್ರಮಾಣ ವಚನದಲ್ಲಿ ತುಂಬಾ ಗಮನ ಸೆಳೆದಿದ್ದು ಅಂದ್ರೆ ಬಿಎಸ್ ಯಡಿಯೂರಪ್ಪ ಅವರ ಪ್ರಮಾಣ ವಚನಕ್ಕೆ ಬಂದಿದ್ದು ಕಾಂಗ್ರೆಸ್ನ ಮಾಜಿ ಶಾಸಕರಾಗಿರುವಂತಹ KN ರಾಜಣ್ಣ ಅವರು ಕೂಡ ಆಗಮಿಸಿದ್ರು. ಒಂದ್ ಕಡೆ ಯಡಿಯೂರಪ್ಪ ಅವರಿಗೆ ಹಸ್ತಲಾಘವ ಮಾಡಿದ್ರು, ಶುಭವನ್ನ ಕೋರಿದ್ರು. ಮತ್ತೊಂದ್ ಕಡೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ರೋಷನ್ ಬೇಗ್, ಅತೃಪ್ತ ಶಾಸಕರಾಗಿರುವಂತಹ ರೋಷನ್ ಬೇಗ್ ಕೂಡ ಬಂದ್ರು. ರೋಷನ್ ಬೇಗ್ ಬಂದು ಒಂದ್ ಕಡೆ BS ಯಡಿಯೂರಪ್ಪ ಅವರಿಗೆ ಹಸ್ತಲಾಘವ ಮಾಡಿದ್ರು, ಅವರಿಗೂ ಕೂಡ ಶುಭವನ್ನ ಹಾರೈಸಿದ್ರು. ಬಹಳ ಕುತೂಹಲಕ್ಕೆ ಕಾರಣ ಆಯ್ತು ಇವರಿಬ್ಬರ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ವಿಚಾರ. ಎಲ್ಲರೂ ಕೂಡ ಗಮನಿಸ್ತಾ ಇದ್ರು. KN ರಾಜಣ್ಣ ಅವರು ಬಂದ್ರು. ಯಾಕಂದ್ರೆ ಹಲವು ದಿನಗಳಿಂದಲೂ ಕೂಡ ನಾವು ಗಮನಿಸ್ತಾ ಇದ್ವಿ ಯಾವ ರೀತಿಯಾಗಿ ಕಾಂಗ್ರೆಸ್ನ ವಿಚಾರದಲ್ಲಿ KN ರಾಜಣ್ಣ ಅವರು ಮಾತನಾಡ್ತಾ ಇದ್ರು ಅನ್ನೋದು. ಇನ್ನೊಂದ್ ಕಡೆ ಈಗಾಗಲೇ ಅತೃಪ್ತ ಶಾಸಕರಾಗಿರುವಂತಹ ರೋಷನ್ ಬೇಗ್ ಕೂಡ ಹಸ್ತಲಾಘವನ್ನ ಮಾಡಿದ್ರು.